ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಪಿರಿಯಾಪಟ್ಟಣ ತಾಲೂಕಿನ ಆನಂದಗೆರೆ ಮಂಜುನಾಥ್ ಆರ್ ಗೌಡ ಅವರು ಗಂಗಾವತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನೆ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ರೈತರ ಅಹವಾಲುಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿರೋದ್ರಿಂದ ಸಭೆ ಏರ್ಪಡಿಸಿದ್ದು, ಸಭೆಯಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಹೋಬಳಿ ಮಟ್ಟದ ಕಾರ್ಯಕರ್ತರುಗಳು ಭಾಗವಹಿಸಿದ್ರು. ಗಂಗಾವತಿಗೆ ಭೇಟಿ ನೀಡಿದ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ ಆರ್ ಗೌಡ ಅವರನ್ನ ತುಂಬು ಹೃದಯದಿಂದ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೆಲವು ಸಂಘದ ನಿಯಮಗಳ ಬಗ್ಗೆ ಚರ್ಚಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನೆ, ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಬಿಎಂ ಹುಲಗಪ್ಪನವರು, ಕುಷ್ಟಗಿ ತಾಲೂಕು ಅಧ್ಯಕ್ಷರಾದ ಕೆಂಪಣ್ಣ ನಾಯಕ್ ಅವರು ಹಾಗೂ ಬಸವನಗೌಡ ಅವರು, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಸದಸ್ಯರುಗಳು, ಮೈಸೂರು ಜಿಲ್ಲೆಯಿಂದ ಆಗಮಿಸಿದ ಜಿಲ್ಲಾ ಸಂಚಾಲಕರಾದ ಗಣೇಶ್, ತಾಲೂಕು ಸಮಿತಿ ಅಧ್ಯಕ್ಷ ಯೋಗೇಶ್ ಹೋಬಳಿ, ಅಧ್ಯಕ್ಷ ಶೇಖ್ ಇಬಾದ್, ಸದಸ್ಯ ಮಹದೇವ್, ಇರ್ಫಾನ್ ಸೇರಿದಂತೆ ಹಲವು ರೈತರು ಹಾಜರಿದ್ದರು. ಸಭೆ ಮುಗಿದ ನಂತರ ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಎಲ್ಲರೂ ತೆರಳಿ ಪೂಜೆ ಸಲ್ಲಿಸಿ ನೂತನ ರಾಜ್ಯ ಅಧ್ಯಕ್ಷರನ್ನ ಬೀಳ್ಕೊಡುಗೆ ಕೊಟ್ಟರು. ಹಾಗೂ ಕನಕಗಿರಿ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ ಅವರೇ ಹಾಗೂ ಕುಷ್ಟಗಿ ತಾಲೂಕು ಅಧ್ಯಕ್ಷರಾದಂತಹ ತಾಲೂಕು ಉಪಾಧ್ಯಕ್ಷರಾದಂತಹ ಹನುಮಪ್ಪ ಗೌಡ್ರೆ ಹಾಗೂ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ BM ಹುಲಗಪ್ಪನವರೇ ಹಾಗೂ ನಾಗನಗೌಡ್ರೆ ಹಾಗೂ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಾಗನಗೌಡ್ರೆ, ಹಾಗೆ ನಮ್ಮ ಕುಷ್ಟಗಿ ತಾಲೂಕು ಅಧ್ಯಕ್ಷರಾಗಿದ್ದ ಕೆಂಪಣ್ಣನವರೇ ಹಾಗೂ ಮೈಸೂರು ಜಿಲ್ಲೆಯಿಂದ ಆಗಿರ್ತಕ್ಕಂಥ ಎಲ್ಲರನ್ನ ರೈತ ಬಂಧುಗಳೇ, ಮೈಸೂರು ಜಿಲ್ಲಾ ಸಂಚಾಲಕರಾದ ಗಣೇಶ್ರವರೇ, ಇಬ್ಬಾದ್ರವರೇ, ಮಾದೇವರವರೇ, ಇಬ್ಬಾದ್ರವರೇ ಹಾಗೂ ಈ ಭಾಗದಿಂದ ಎಲ್ಲ ಬಂದಿರತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ರೈತ ಸಂಘದ ಕಾರ್ಯಕರ್ತರುಗಳೇ, ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಪೂರ್ವಕವಾದ ಅಭಿನಂದನೆಗಳನ್ನು ಅಷ್ಟು ದೂರದಿಂದ ಬಂದಂಥ ನನ್ನನ್ನು ತುಂಬುರುಗೆಯಿಂದ ಸ್ವಾಗತಿಸುತ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು. ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಶರಣಪ್ಪ ದೊಡ್ಡಮನೆಯವರು ಏನಪ್ಪ ಅಂತಂದರೆ ಈ ಭಾಗದಲ್ಲಿ ಹೆಚ್ಚು ರೈತರನ್ನು ನಾನು ಆಗಾಗ ಅವರ ದೊಡ್ಡಮನೆಯವರು ಪರಿಹಾರ ಮಾಡಿದ್ದಾರೆ, ಸರ್ಕಾರದ ಮಟ್ಟಕ್ಕೆ ತಲುಪುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಾನು ಅವರ ಪರವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನೀವೇ ನೋಡ್ತಾ ಇದ್ದೀರಿ, ತಿಂಗಳಲ್ಲಿ 2 ರಿಂದ 3 ಕಾರ್ಯಕ್ರಮಗಳನ್ನು ಕೊಡ್ತಾ ಸಾಕಷ್ಟು ರೈತರಿಗೆ ಅನ್ಯಾಯ ಆಗತಕ್ಕಂಥದ್ದನ್ನು ತಡೆದು ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾವು ಸಹ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಎಲ್ಲ ಭಾಗದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕಲ್ಲಿ ರೈತರು ಒಮ್ಮತವಾಗಿ ಈ ಹೆಸರು ಸಾಲನ್ನು ಹೆಗಲಲ್ಲಿ ಇಟ್ಕೊಂಡು ಅವನು ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ನೀವು 10 ಜನ ನಿಲ್ಲಬೇಕು, ಒಬ್ಬ ಅಲ್ಲ 10 ಜನ ಈ ಸಾಲನ ಧರಿಸಿ ಅವನು ಮುಂದ್ಗಡೆ ಹೋಗಿ ನಿಂತು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಮೈನು ನಿಮ್ಮಲ್ಲಿ ಒಮ್ಮತ ಇರಬೇಕು. ಒಮ್ಮತ ಅಂದರೆ ಒಬ್ಬ ಏನೊಬ್ಬ ರೈತನಿಗೆ ಅನ್ಯಾಯ ಅಂತ ಹೇಳ್ಬಿಟ್ಟು ನೀವು ಆ ಕಡೆ ಈ ಕಡೆ ಮಾತಾಡ್ತೀವಿ ಹೋಗುವಂಥದ್ದಲ್ಲ. ಆ ರೈತರಿಗೆ ನ್ಯಾಯ ಒದಗಿಸ್ಬೇಕು ಅಂದರೆ ನಾವು 10 ಜನ ಅವನ ಜೊತೆ ಕೈಗೂಡಿಸ್ಬೇಕು. ನಾವು 10 ಜನ ಬಲಶಾಲಿಯಾಗಿ ನಿಂತಾಗ ಅವನು ಎಂತೆ ಪ್ರಾಮಾಣಿಕವಾಗಿ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸಹ ಅವನನ್ನು ನಾವು ಮಣ್ಣುಮುಗಿಸಿ ನ್ಯಾಯಬದ್ಧವಾದ ನ್ಯಾಯವನ್ನು ಕೊಡಿಸ್ಬೋದು ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಇವತ್ತು ನೀವೇ ನೋಡ್ತಾ ಇದ್ದೀರಿ ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ನಮ್ಮ ಹತ್ರ ಮತ ಪಡ್ಕೊಂಡು ಹೋದಂತಕ್ಕಂಥ ಈ ರಾಜಕಾರಣಿಗಳು ಇವತ್ತು ನೋಡಿ, ನಾನು ಬಂದೆ ನಿಮ್ಮ ಗಂಗಾವತಿ ಊರಲ್ಲಿ ಒಂಥರ ಕೆಮ್ಮುಗಳ ಥರ ಹೇಳ್ತಾ ಇದ್ದೆ ಧೂಳು. ಈ ಧೂಳು ಏನಪ್ಪ ಅಂದರೆ, ನಾನು ಅಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಈ ಥರ ಇಲ್ಲ, ಎಲ್ಲಿ ರೋಡಲ್ಲಿ ಹೋಗೋಕ್ಕಾಗಲ್ಲ, ಕಾರಲ್ಲಿ ಮಕ್ಕೆ ತುಂಬ್ಕೋತಾ ಇದೆ. ಈ ಭಾಗದಲ್ಲಿ ನೀವೆಲ್ಲ ಮತ ಕೊಟ್ಟಿಲ್ವ ಅವ್ರಿಗೆ? ಹಾಕಿದಿರ್ತಾನೆ, ಯಾಕೆ ನಿಮ್ಗೆ ಕೇಳೋಕ್ಕೈತೆ ಅಲ್ವಾ? ತಡೆ ಮಾಡಿ ರಸ್ತೆನ ನಮ್ಮ ಶರಣಪ್ಪವ್ರ ಜೊತೆ ಕೂತು ವಾರಗಟ್ಟಲೆ ಗಾಡಿನೇ ಬಿಡ್ಬೇಡಿ. ನಮಗೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಅಂದರೆ ನಾವೇ ಅವ್ರಿಗೆ ಮತ ಹಾಕ್ಬೇಕು. ಮತ್ತೆ ಅವ್ರ ಮತ ಕೊಟ್ಟು ಉಪಯೋಗ ಏನು ಹೇಳಿ? ಈಗ ನಮ್ಮದು ಏನಾಗಿದೆ ಅಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಪಂಚನಂಜೇಶ್ವರ ಸ್ವಾಮಿಯವರು, ನಮ್ಮದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೈನ್ಯ. ಹಸಿರು ಸೈನ್ಯಗಳು ಏನು ಹೋರಾಟ ಇದೆ ಅದಕ್ಕೆಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಪಂಚನಂಜೇಶ್ವರ ಸ್ವಾಮಿಯವರು. ಅವರ ಅಧ್ಯಕ್ಷರು ಏನೋ ಒಂದು ಆದೇಶವನ್ನು ಮಾಡ್ತಾರೆ, ನಾವು ಕೂಡ ಅಷ್ಟೇ ಪ್ರಬಲರಿದ್ದೀವಿ.
ಅವ್ರು ಮಾಡೋದಷ್ಟೇ. ಅವ್ರು ನಮಗೆ ಸೂಚನೆ ಕೊಟ್ಟಾಗ ನಾವು ಕೂಡ ಇಡೀ ರಾಜ್ಯವನ್ನು ಬಂದ್ ಮಾಡಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಹಿಂದೆ ಕೂಡ ಆಗಿದೆ. ನ್ಯಾಷನಲ್ ಮಾಡಿದ್ದೀವಿ, ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿದ್ವಿ, ತಾಲೂಕು ಕೇಂದ್ರಗಳನ್ನು ಬಂದ್ ಮಾಡಿವಿ, ಜಿಲ್ಲೆ ಕೇಂದ್ರಗಳನ್ನು ಬಂದ್ ಮಾಡಿವಿ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆನೂ ಕೂಡ ಯಾವುದೋ ಒಂದು ಆದೇಶ ಬಂದಂಥ ಸಂದರ್ಭದಲ್ಲಿ ನೀವು ಪರಿಗಣನೆ ತಗೊಂಡು ಅತಿ ಹೆಚ್ಚು ಜನಸಂಖ್ಯೆಯನ್ನು ಬಂದು ಇವತ್ತು ಆ ಒಂದು ಹೋರಾಟಗಳನ್ನು ಯಶಸ್ವಿ ಮಾಡೋದ್ರ ಜೊತೆಗೆ ರೈತರಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದಾಗಬೇಕು.